ಯೆಹೋವನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ಶನಿವಾರ 16 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ 2ನೇ ಭಾಗ 6ನೇ ಅಧ್ಯಾಯದ 4ನೇ ವಚನ. ಇಸ್ರಾಯೇಲ್ಯರ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ನನ್ನ ತಂದೆಯಾದ ದಾವೀದನಿಗೆ ಆತನ ಬಾಯಿ ನುಡಿದದ್ದನ್ನು ಆತನ ಹಸ್ತವು ಈಗ ನೆರವೇರಿಸಿಯದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ದೇವರನ್ನು ವಂದಿಸುವಂಥದ್ದು, ಸ್ತೋತ್ರ ಹೇಳುವಂಥದ್ದು ನಮ್ಮ ಮೊದಲನೆಯ ಕಾರ್ಯವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕೃತಜ್ಞತೆಯಿಂದ ದೇವರ ಮುಂದೆ ಕಾಣಿಸಿಕೊಳ್ಳುವುದು. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನು ದೇವಾಲಯ ಕಟ್ಟಿಸಿದ ನಂತರ ಅದನ್ನು ಪ್ರತಿಷ್ಠಿಸುವ ಸಂದರ್ಭದಲ್ಲಿ ದೇವರ ಮುಂದೆ ಕಾಣಿಸಿಕೊಳ್ಳುತ್ತಾ ಜನರನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ಬೇಡಿಕೊಳ್ಳುವುದಲ್ಲದೆ ಮೊದಲು ದೇವರಿಗೆ ಸ್ತೋತ್ರ ಸಲ್ಲಿಸಿದನು. ಎರಡನೇದಾಗಿ, ದೇವರು ನಂಬಿಗಸ್ತನು, ತಾನು ನುಡಿದಂಥ ಮಾತನ್ನು ನೆರವೇರಿಸಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಎಲ್ಲರ ಮುಂದೆ ಹೇಳುತ್ತಾ ದೇವರನ್ನು ಕೊಂಡಾಡಿದನು, ದೇವರಿಗೆ ಸ್ತೋತ್ರ ಸಲ್ಲಿಸಿದನು. ದೇವರ ನಂಬಿಗಸ್ತಿಕೆಯನ್ನು ಸೊಲೊಮೋನನು ಎಲ್ಲರ ಮುಂದೆ ಹೇಳುತ್ತಾ ದೇವರು ಮಾಡುವಂಥ ಕಾರ್ಯಕ್ಕೆ ವಂದನೆ ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಮೊದಲು ಪ್ರಾರ್ಥನೆಯಲ್ಲಿ ಮಾಡಬೇಕಾದಂಥ ಕಾರ್ಯ ದೇವರಿಗೆ ಸ್ತೋತ್ರ ಹೇಳುವಂಥದ್ದು. ದೇವರು ಅಗಮ್ಯನು ಶ್ರೇಷ್ಠನೆಂಬುದಾಗಿ ತಿಳ್ಕೊಂಡು ದೇವರ ಆ ಸ್ಥಿತಿಗೆ ಸ್ತೋತ್ರ ಹೇಳಬೇಕು. ಎರಡನೇದಾಗಿ, ದೇವರು ನಂಬಿಗಸ್ತನಾಗಿ ತಾನು ನುಡಿದಂಥ ವಾಗ್ದಾನಗಳನ್ನು ಮಾತುಗಳನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಅನುಭವಿಸಿ ದೇವರಿಗೆ ಸ್ತೋತ್ರ ಹೇಳಬೇಕು. ನಮ್ಮ ಜೀವನದಲ್ಲಿ ದೇವರು ಮಾಡಿದಂಥ ವಾಗ್ದಾನ, ನುಡಿದಂಥ ಮಾತು ಎಂದಿಗೂ ತಪ್ಪಲಿಲ್ಲ, ತಪ್ಪುವುದೂ ಇಲ್ಲ. ಯಾಕಂದರೆ ದೇವರು ನಮಗೋಸ್ಕರವಾಗಿ ಅನೇಕ ಮಾತುಗಳನ್ನು ನುಡಿದಿದ್ದಾನೆ, ಅದನ್ನು ನೆರವೇರಿಸಿದ್ದಾನೆ, ನೆರವೇರಿಸುತ್ತಾನೆ. ದಿನಾಲೂ ನಾವು ದೇವರ ಮುಂದೆ ಕಾಣಿಸಿಕೊಳ್ಳುವಾಗ ದೇವರು ಮಾಡಿರುವಂಥ ಎಲ್ಲ ಕಾರ್ಯಗಳನ್ನು ನೆನೆಸಿ ಸ್ತೋತ್ರ ಹೇಳಿ ವಂದಿಸಿ ಕೊಂಡಾಡುವಂಥವರಾಗೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ದಿನಾಲು ಸ್ಮರಿಸುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.